ಇನ್ನು ನೋಡಿ ಕೆಲವೊಂದು ಸಂದರ್ಭದಲ್ಲಿ ಗುಡ್ಡಗಳೇ ಕಳಚ್ತಾ ಇವೆ, ರಸ್ತೆಗಳೇ ತೆಗ್ಗು ಬೀಳ್ತಾ ಇವೆ, ಗುಂಡಿ ಬೀಳ್ತಾ ಇವೆ ಅಂತ ಒಂದು ಸ್ಥಿತಿ. ಮಳೆ ಎಫೆಕ್ಟ್ನ ಪರಿಣಾಮ ಇದು. ಹೀಗಾಗಿ ಏನಂತಂದರೆ ಖಾಸಗಿ ಬಸ್ಗಳು ಓಡಾಟ ಬಹಳ ದುಸ್ತರ ಅಲ್ಲಿ. ಹೀಗಾಗಿ ಅಂದರೆ ಅವರು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಇದೇ ಒಂದು ಸಂದರ್ಭ. ಯಾಕೆಂದರೆ ಮಳೆಯಿಂದ ರೈಲು ಸಂಚಾರ ಕೂಡ ಇಲ್ಲ. ಆ ಕಡೆಗೆ ಚಲಿಸ್ತಾ ಇದ್ದಂಥ ರೈಲುಗಳು ರದ್ದಾಗಿವೆ. 500-600 ರೂಪಾಯಿ ಇದ್ದಂಥ ದರ ಈಗ 1000ರಿಂದ 1200 ರೂಪಾಯಿ ಆಗಿದೆ. AC ಬಸ್ ದರ, ಟಿಕೆಟ್ ದರ 2000 ರೂಪಾಯಿಂದ 2500 ರೂಪಾಯಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆಗೆ ಹೋಗುವಂಥ ಜನಗಳು ಯೋಚನೆ ಮಾಡಬೇಕು. ಇನ್ನು ಬೆಂಗಳೂರು ಮಂಗಳೂರು ನಡುವಿನ ವಿಮಾನ ದರ ಕೂಡ ಏರಿಕೆಯಾಗಿದೆ. 3-4 ಸಾವಿರ ರೂಪಾಯಿ ಇದ್ದಂಥ ವಿಮಾನ ದರ ಈಗ ಇದ್ದಕ್ಕಿದ್ದಂಗೆ 10,000 ರೂಪಾಯಿಗೆ ಬಂದು ತಲುಪಿದೆ. 10,000 ರೂಪಾಯಿ. ಇವತ್ತಿನ ಫ್ಲೈಟಲ್ಲಿ 7,500 ರೂಪಾಯಿಂದ 16,000 ರೂಪಾಯಿ ತನಕ. ಸೊ ಇದು ಒಂದು ಕಡೆಗೆ ಬಸ್ ದರ ಜಾಸ್ತಿ ಆಗಿದೆ, ಇನ್ನೊಂದು ಕಡೆಗೆ ವಿಮಾನದ ಟಿಕೆಟ್ ದರ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಅಲ್ಲಿ ಬಸ್ಗಳು ಸಂಚಾರ ಮಾಡುವಂಥದ್ದು ಭಾಳ ದುಸ್ತರ. ಇನ್ನು ಸರಿಸುಮಾರು ಒಂದು 11ರಿಂದ 14 ಟ್ರೈನ್ಗಳು ಕ್ಯಾನ್ಸಲ್ ಆಗಿವೆ. ಜನ ಹೆಂಗೆ ಪ್ರಯಾಣ ಮಾಡಬೇಕು? ಹೀಗಾಗಿ ಇದೇ ಒಂದು ಸಂದರ್ಭ. ಹೀಗಾಗಿಯೇ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು ಬಸ್ ದರವನ್ನು ಜಾಸ್ತಿ ಮಾಡಿವೆ. ಜಾಸ್ತಿ ಮಾಡಬೇಕು, ಮಾಡಬಾರ್ದು ಅಂತ ಹೇಳಲ್ಲ, ಆದರೆ ವಿಪರೀತ ಏರಿಸಿಬಿಟ್ರೆ ಹೆಂಗೆ? ಸರ್ಕಾರ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂಚೂರು ಮಧ್ಯಪ್ರವೇಶ ಮಾಡಬೇಕು, ಒಂಚೂರು ಕಡಿವಾಣ ಹಾಕಬೇಕು. ಬೇಕಾಬಿಟ್ಟಿ ದರ ಜಾಸ್ತಿ ಮಾಡಬಾರ್ದು. ಯಾಕಂದರೆ ಹೋಗುವಂಥ ಸಂದರ್ಭದಲ್ಲಿ ತೊಂದರೆಗಳಿದ್ದೇ ಇದೆ. ಇವರು ಕೂಡ ಎಲ್ಲವೂ ಕ್ಯಾನ್ಸಲ್ ಆದರೆ ಇವರು ಓಡಿಸ್ತಾ ಇದ್ದಾರೆ ಅಂತಂದರೆ ಜೀವ ಪಣಕ್ಕಿಟ್ಟೇ ಓಡಿಸ್ಬೇಕು. ಆದರೆ ಇದೇ ಸಂದರ್ಭ ಅಂತ ವಿಪರೀತ ಏರಿಕೆ ಮಾಡಿಬಿಟ್ರೆ ಜನಸಾಮಾನ್ಯರಿಗೆ ನಿಲುಕಲೇ ಇಲ್ಲ ಅಂದರೆ ಏನು ಮಾಡ್ತೀರಿ ಹೇಳಿ? 500-600 ರೂಪಾಯಿ ಇದ್ದಿದ್ದೀಗ 1,200 ರೂಪಾಯಿ, 600 ರೂಪಾಯಿ ಇದ್ದಿದ್ದೀಗ 1,200 ರೂಪಾಯಿ ಹೋಗಿದೆ. ಅಂಥ ಒಂದು ಸ್ಥಿತಿ. ಇನ್ನು ವಿಮಾನ ಟಿಕೆಟ್ ದರ ಕೂಡ ಅಷ್ಟನ್ನೇ ವಿಪರೀತ ಬಿಡಿ. ಇವತ್ತಂತೂ ಮಾತಾಡೋಂಗಿಲ್ಲ. ಇವತ್ತು 16,000 ರೂಪಾಯಿ. ಏನು ತಮಾಷೆ ಸಂಗತಿನ? ಇವ್ರಿಗೂ ಇದೇ ಒಂದು ಅವಕಾಶ. ಯಾಕಂದರೆ ಗೊತ್ತಿದೆ, ಎಲ್ಲ ರೈಲು ಸಂಚಾರ ಬಂದಾಗಿದೆ. ಯಾವ ಟ್ರೈನು ಕೂಡ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುಡ್ಡಗಳೇ ಹೊತ್ಕೊಂಡ್ಬಿದ್ದಂಥ ಸಂದರ್ಭದಲ್ಲಿ, ಟ್ರ್ಯಾಕ್ಗಳ ಮೇಲೆ ಮರಗಳು ಬಿದ್ದಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಯಾವ ಧೈರ್ಯದ ಮೇಲೆ ಇವರು ವಿಮಾನ ಸಂಚಾರ ಮಾಡಬೇಕು ಹೇಳಿ? ವಿಮಾನ ಸಂಚಾರ ಇಲ್ಲವೇ ಇಲ್ಲ, ಟ್ರೈನ್ ಸಂಚಾರ ಇಲ್ಲವೇ ಇಲ್ಲ. ಹೀಗಾಗಿ ಏನು ಅಂತಂದರೆ ವಿಮಾನ ಸಂಚಾರ ವಿಪರೀತ ಜಾಸ್ತಿ ಆಗಿರೋದು. 12,000 16,000 ಅಂತಂದ್ರೆ ಏನು ಅರ್ಥ? 3,000-4,000 ಇದ್ದಿದ್ದು ಈ ಮಟ್ಟಕ್ಕೆ ಬಂದಿದೆ ನೋಡಿ. 9,000 ರೂಪಾಯಿ ನಾವು ತೋರಿಸ್ತಾ ಇದ್ದೀವಿ. 2,850 ರೂಪಾಯಿ ಯಾವುದಿದು? ಮಣಿಕಂಠ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಸ್ದು ಉಲ್ಲಾಳ್ ಹಾಲಿಡೇಸ್ 2,750 ರೂಪಾಯಿ. ಬಸ್ಗಳ ದರ ವಿಪರೀತ ಜಾಸ್ತಿ ಆಗಿದೆ. ಒಂದು ಕಡೆಗೆ ಬಸ್ಸಿನ ದರಗಳು ಜಾಸ್ತಿ ಆಗಿವೆ, ಇನ್ನೊಂದು ಕಡೆಗೆ ವಿಮಾನದ ಟಿಕೆಟ್ ದರ ಕೂಡ ವಿಪರೀತ ಜಾಸ್ತಿ ಆಗಿವೆ. 2-3 ಪಟ್ಟು ಜಾಸ್ತಿ ಮಾಡಿದ್ದಾರೆ. 1,000ದಿಂದ 500-600 ಇದ್ದ ದರ 1,000ದಿಂದ 1,200 ರೂಪಾಯಿಗೆ ಹೋಗುತ್ತೆ ಅಂದರೆ ಏನರ್ಥ? ಇನ್ನು AC ಬಸ್ತದ್ದು ಬಿಡಿ, 2,000ದಿಂದ 4,000. ಇನ್ನು 3,000-4,000 ಇದ್ದಂಥ ಫ್ಲೈಟ್ ಟಿಕೆಟ್ ಬೆಲೆ 10,000-16,000ಕ್ಕೆ ಬಂದು ತಲುಪಿದೆ.